ಸರ್ ಇನ್ನೊಂದೇನಂತ ಹೇಳಿದ್ರೆ ಈ ಇದಕ್ಕೆ ಮೆಟ್ರೋದೇನಾದರೂ ಇದು ಕೇಳಿದ್ದೀರಾ? ಹೌದೌದು, ಮೆಟ್ರೋ ಜೊತೆಗೆ ನಾವು ಮೀಟಿಂಗ್ ಮಾಡಿ, ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ನಾವು ಎಲ್ಲ ಡಿಪಾರ್ಟ್ಮೆಂಟ್ಸ್ ಅವ್ರ ಜೊತೆಗೆ ಮುಂಚಿತವಾಗಿಯೇ ಮೀಟಿಂಗ್ ಮಾಡಿದ್ವಿ. ಜನರಲಿ ಏನಾಗ್ತದೆ, ಮೀಟಿಂಗ್ ಮಾಡ್ತಾ ಮಾಡ್ತಾ ಲೇಟ್ ಆಗಿಬಿಡ್ತದೆ. ಸೊ ಈಗ ಮೀಟಿಂಗ್ ಅಡ್ವಾನ್ಸ್ ಆಗಿ ಮಾಡೋದಕ್ಕೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ನಮಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ. ಸೊ ಮೆಟ್ರೋ ಅವ್ರು ಕೂಡ ಟೈಮ್ ಅವರು ಒಂದು ಪಟ್ಟಿ ಕೊಟ್ಟಿದ್ದಾರೆ ಅವರು ಮೆಟ್ರೋ ಪ್ರಕಾರ, ಆ ಪ್ರಕಾರ 3 ಗಂಟೆ ತನಕ ಟೈಮ್ ಎಕ್ಸ್ಟೆಂಡ್ ಆಗಿದೆ. ಮಿಡ್ ನೈಟ್ ಹೌದು 3 o'clockವರೆಗೂ ಇರುತ್ತೆ. ಪ್ಲಸ್ ಎಕ್ಸ್ಟ್ರಾ ಪ್ಲಸ್ ಟೈಮಿಂಗ್ಸ್ ಕೂಡ ಎಕ್ಸ್ಟ್ರಾ 10 ಮಿನಿಟ್ಸ್ ಬದಲಾಗಿ 8 ಮಿನಿಟ್ಸ್ಗೆ ಗಾಡಿ ಕೊಡ್ತಾ ಇದೆ. ಪ್ಲಸ್ 2 ಎಕ್ಸ್ಟ್ರಾ ಟ್ರೈನ್ಸ್ ಕೊಡ್ತಾ ಇದೆ. ಸೊ ಇದೆಲ್ಲ ಆಗಿ ನಮ್ಮದು ಉದ್ದೇಶ ಅಂದರೆ ಆದಷ್ಟು ಬೇಗ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಅಥವಾ ಎಲ್ಲಿ ಕಂಜೆಸ್ಟೆಡ್ ಇದೆ ಅಲ್ಲಿಂದ ಜನ 12 ಗಂಟೆ ಆದಮೇಲೆ ಮನೆಗೆ ಹೋಗ್ಬೋದು. ಇಲ್ಲಾಂದರೆ ಅವ್ರಿಗೆ ಗಾಡಿ ಸಿಗ್ತಾ ಇಲ್ಲ, ನಡ್ಕೊಂಡು ಹೋದರೆ ಏನಾದರೂ ಆ ದಾರಿಯಲ್ಲಿ ಸಮಸ್ಯೆ ಬಂದರೆ ಮತ್ತು ಅದು ಒಂದು ಸಮಸ್ಯೆ ಆಗ್ತದೆ. ಸೊ ವಿ ಹ್ಯಾವ್ ಟು ಗೆಟ್ ದೆಮ್ ಸೇಫ್ ಇಮಿಡಿಯೇಟ್ಲಿ ಟು ದರ್ ಹೌಸ್ ಪೋಸ್ಟ್ ಸೆಲೆಬ್ರೇಷನ್. ಸೊ ಆ ನಿಟ್ಟಿನಲ್ಲಿ ನಾವು ಇನ್ನೊಂದು ಹೊಸ ಒಂದು ಕೂಡ ವಿನೂತನ ಇದು ಇದೆ. ಫಸ್ಟ್ ಟೈಮ್ ನಾವು BMTC ಬಸ್ಸಸ್, ಅದನ್ನು ಕೇಳಬೇಕು ಕೇಳಿದ್ರೆ BMTC ಬಸ್ಸಸ್ ಮೋರ್ ದೆನ್ 150 ಬಸ್ಸಸ್ ಪ್ಲಸ್ ಟೆಂಪೋ ಟ್ರಾವೆಲರ್ಸ್, ಅದನ್ನು ರಿಕ್ವೆಸ್ಟ್ ಮಾಡಿ ಆನ್ ಪೇಮೆಂಟ್ ಬೇಸಿಸ್ ಯಾರು ಯೂಸ್ ಮಾಡ್ತಾರೆ ಪೇಮೆಂಟ್ ಮಾಡ್ತಾರೆ. ಬಟ್ ನಾವು ಸೌಲಭ್ಯ ಕೊಡ್ತಾ ಇದ್ದೀವಿ. ಸ್ವಲ್ಪ ಈ ಕಂಜೆಸ್ಟೆಡ್ ಏರಿಯಾದ್ದು ಔಟರ್ ಇಲ್ಲಿ, ಲೈಕ್ ಸಪೋಸ್ ಟ್ರಿನಿಟಿ ಹತ್ರ, ನಮ್ಮ ಅನಿಲ್ ಕುಂಬ್ಳೆ ಸರ್ಕಲ್ ಹತ್ರ, ಮೇಯೋ ಹಾಲ್ ಹತ್ರ, ಆ ಥರ ಅಲ್ಲಿ ಜನ. ಮತ್ತು ಇದು ಎಲ್ಲ QR ಕೋಡಲ್ಲಿ ಡಿಸ್ಪ್ಲೇಡ್ ಇರ್ತದೆ. QR ಕೋಡ್ ಎಲ್ಲ ಪಬ್ಸ್, ಬಾರ್ಸ್, ಮೆಟ್ರೋ, ಬಸ್ ಸ್ಟ್ಯಾಂಡ್ ಎಲ್ಲ ಕಡೆ ಇದೆ. ಸೊ ಅದನ್ನೆಲ್ಲ ಕರೆಕ್ಟ್ ಗೊತ್ತಿದೆ. ಆ್ಯಂಬುಲೆನ್ಸ್ ಎಲ್ಲಿದೆ, ವುಮೆನ್ ಶೆಲ್ಟರ್ ಎಲ್ಲಿದೆ, ಕ್ಯಾಬ್ ಎಲ್ಲಿದೆ, ಬಸ್ ಎಲ್ಲಿದೆ. ಸೊ ಇದು ಆದರೆ ಜನಕ್ಕೆ ತೊಂದರೆ ಇರಲ್ಲ, ಅಂದರೆ ಡಿಲೇ ಆಗಲ್ಲ, ತಕ್ಷಣ ಹೋಗ್ಬೋದು.